ಹಾಯ್ ಫ್ರೆಂಡ್ಸ್. ಕರ್ಣ ಸೀರಿಯಲ್ನಲ್ಲಿ ಲಚ್ಚಿಗೆ ಹಾಸ್ಪಿಟಲ್ ಭುವನೇಶ್ವರಿ ಕೈ ಸೇರಿದೆ ಅನ್ನೋದು ಗೊತ್ತಾಗಿ ಹಾಸ್ಪಿಟಲ್ ಬೋರ್ಡ್ ನ ಚೇಂಜ್ ಮಾಡಿದ್ದು ಯಾವ ಶೂಟಿಂಗ್ ನವರು ಅಲ್ಲ, ಕರೆಕ್ಟಾ? ಬೇರೆ ಯಾರು ನಮ್ಮ ಹಾಸ್ಪಿಟಲ್ ಅನ್ನ ಅವ್ರ ಹಿಡ್ತಕ್ಕೆ ತಗೊಂಡಿದ್ದಾರೆ ಅಂದ್ರೆ ಏನ್ ಸಮಸ್ಯೆ ಇದೆ ಅಂತ ಕೇಳ್ತಾಳೆ ಲಚ್ಚಿ. ನೀನ್ ಇಷ್ಟೆಲ್ಲ ಕೇಳ್ತಿದ್ಯಾ ಅಂದ್ರೆ ಹೇಳ್ತೀನಿ, ನಮ್ಮ ಆಸ್ಪತ್ರೆಗೆ ಒಂದು ಸಮಸ್ಯೆ ಬಂದಿದ್ದು ನಿಜ. ನಡೆದಿರೋ ಎಲ್ಲಾ ವಿಷಯನೂ ಹೇಳಿ ಸಾರಿ ಬಂಗಾರಿ, ನನ್ನನ್ನ ಕ್ಷಮಿಸ್ಬಿಡು ಅಂತಾನೆ ಕರ್ಣ. ಯಾಕೆ ನನ್ನ ಹತ್ರ ಹೇಳಲಿಲ್ಲ? ಇಷ್ಟು ದೊಡ್ಡ ಸತ್ಯನ ನನ್ನಿಂದ ಮುಚ್ಚಿಟ್ಟಿದ್ದೀರಲ್ಲ, ಯಾಕೆ ಅಂತ ಕೇಳ್ತಾಳೆ ಲಚ್ಚಿ. ಬಂಗಾರಿ, ನಿನ್ಗೆ ತುಂಬಾ ನೋವಾಗತ್ತೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಹೇಳಲಿಲ್ಲ ಅಂತಾನೆ ಕರ್ಣ. ನೀವೆಲ್ಲ ಸೇರ್ಕೊಂಡು ಹಾಸ್ಪಿಟಲ್ ವಿಷಯದಲ್ಲಿ ನನ್ನ ಹತ್ರ ಸುಳ್ಳು ಹೇಳಿದ್ದೀರಾ. ನನಗೆ ಸತ್ಯ ಹೇಳ್ತೇನೆ ಇದ್ರೆ ನೋವಾಗತ್ತೆ, ಹಾಗಂತ ಸುಳ್ಳಿನ ಸಮಾಧಾನದಿಂದ ನನಗೆ ಸಂತೋಷ ಆಗಲ್ಲ. ಇರೋದನ್ನೆಲ್ಲ ಮುಚ್ಚಿಟ್ಟು ಮೇಲೆ ನಗ್ನಗ್ತಾ ಓಡಾಡಿದ್ರೆ ಏನೋ ಅರ್ಥ? ಕಷ್ಟದಲ್ಲಿ ಒಬ್ರಿಗೊಬ್ರು ಜೊತೆಯಾಗ್ಬೇಕು ಅನ್ನೋದು ಒಂದಿದೆ, ಅದಕ್ಕೆ ಮನೆ ಸಂಸಾರ ನಮ್ಮವರು ತಮ್ಮವರು ಅಂತ ಇರೋದು. ಹಾಸ್ಪಿಟಲ್ ವಿಷಯದಲ್ಲಿ ಏನೇನ್ ಮುಚ್ಚಿಟ್ಟಿದ್ಯೋ ಅದೆಲ್ಲ ನನ್ಗೆ ಈಗ್ಲೇ ಗೊತ್ತಾಗ್ಬೇಕು, ಹೇಳು ಹೇಳು ಅಂತ ಗದರ್ತಾ ಇರೋವಾಗ ನಿಧಿ ಬಂದು, ಅಜ್ಜಿ ನೀವು ಸಮಾಧಾನ ಮಾಡ್ಕೊಳ್ಳಿ, ನಿಮ್ ಕೋಪ ನನಗೂ ಅರ್ಥ ಆಗತ್ತೆ, ಆದ್ರೆ ಕರ್ಣ ಸರ್ಗೆ ಏನು ಹೇಳ್ಬೇಡಿ, ಅವ್ರು ಪಟ್ಟಿರೋ ನೋವು ಯಾತ್ನೆ ಯಾರು ಅನುಭವಿಸೋಕೆ ಸಾಧ್ಯನೇ ಇಲ್ಲ ಅಂತಾಳೆ ನಿಧಿ. ನೋಡು, ಇವನನ್ನ ನೀನು ಸಪೋರ್ಟ್ ಮಾಡ್ಕೊಂಡು ಬರ್ಬೇಡ ಅಂತ ಆಳೆ ಲಚ್ಚಿ. ಅಜ್ಜಿ, ನಾನ್ ನಿಮ್ಗೊಂದು ಸತ್ಯ ಹೇಳ್ತೀನಿ, ಅದನ್ನ ಕೇಳಿದ್ಮೇಲೂ ನಿಮ್ಗೆ ಬೈಬೇಕು ಅಂತ ಅನ್ಸಿದ್ರೆ ಬೈರಿ, ನಾನೇನು ಹೇಳಲ್ಲ ಅಂತ ಹೇಳಿ ಇವ್ರು 2 ದಿನದಿಂದ ಒಂಚೂರು ನಿದ್ದೆ ಮಾಡಿಲ್ಲ, ಒಂದು ತುತ್ತನ್ನು ಸರಿಯಾಗಿ ತಿಂದಿಲ್ಲ. ಇವರಿಗೆ ತೊಂದರೆ ಕೊಡ್ಬೇಕು ಅಂತಾನೆ ಹಗಲು ರಾತ್ರಿ ಡ್ಯೂಟಿ ಆಗಿ ಇವರಿಗೆ ಹಿಂಸೆ ಕೊಟ್ರು. ಇದನ್ನೆಲ್ಲ ಸಹಿಸ್ಕೊಳ್ತಾ ಇರೋವಾಗ್ಲೇ ಒಂದೇ ಸಲ 7 ಎಮರ್ಜೆನ್ಸಿ ಕೇಸ್ ನ ಆಪರೇಷನ್ ಮಾಡೋ ಹಾಗೆ ಮಾಡಿದ್ರು. ಎಂತ ಎಕ್ಸ್ಪರ್ಟ್ ಡಾಕ್ಟರ್ ಆದ್ರೂ ಅದನ್ನ ಮಾಡೋದು ತುಂಬಾ ಕಷ್ಟ. ಒಂದೇ ಒಂದ್ ಸಣ್ಣ ತಪ್ಪು ಅವ್ರ ಜೀವಕ್ಕೆ ಕುತ್ತು ತಗ್ತಿತ್ತು, ಆದ್ರೂ ಆ ಸವಾಲ್ನ ಇವ್ರು ಸ್ವೀಕರಿಸಿದ್ರು. ಇವ್ರಿಗೆ ಮಾನಸಿಕ ಹಿಂಸೆ ಕೊಟ್ಟು ಇವ್ರ ಸ್ವಾಭಿಮಾನನ ಮುರಿಬೇಕು ಅಂತಾನೆ ಹೀಗೆಲ್ಲ ಮಾಡಿದ್ರು. ಆದ್ರೂ ಎಲ್ಲಾ ಪೇಷಂಟ್ಸ್ ಜೊತೆ ನಗ್ನಗ್ತಾ ಮಾತಾಡಿದ್ರು. ಒಂದೇ ಒಂದು ಕ್ಷಣ ಇವರಿಗೆ ಎಷ್ಟು ಕಷ್ಟ ಆಗಿರಬಹುದು ಅಂತ ಯೋಚನೆ ಮಾಡಿ ಅಜ್ಜಿ ಅಂತ ಆಳೆ ನಿಧಿ. ನಿಧಿ ಹೇಳ್ತಾ ಇರೋದು ನಿಜ ಅಮ್ಮ, ನೀವು ಸುಮ್ನೆ ಕೋಪ ಮಾಡ್ಕೋಬೇಡಿ ಅಂತ ಆಳೆ ನಯನತಾರ. ನಿಮ್ಗೆ ನೋವಾಗ್ಬಾರ್ದು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಕರ್ಣ ಸರ್ ಸತ್ಯನ ಹೇಳಲಿಲ್ಲ ಅಂತ ಆಳೆ ನಿಧಿ. ಸಾರಿ ಕಣೋ, ಹಿಂದೆ ಮುಂದೆ ನೋಡ್ದೆ ನಿನ್ನನ್ನ ಬೈದ್ಬಿಟ್ಟೆ. ಸಾರಿ ಕಣೋ, ನೋವಾಗಿರೋ ನಿನ್ ಮನ್ಸಿಗೆ ಇನ್ನೂ ನೋವು ಕೊಟ್ಬಿಟ್ಟೆ ಅಂತ ಅಳ್ತಾಳೆ ಲಚ್ಚಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.